ವಿಚಾರವಾಗಿ ನೀವು ಮನವಿ ಪತ್ರದಿಂದ ಕೊಟ್ಟರೆ ಜಿಲ್ಲಾಧಿಕಾರಿ ಡೈರೆಕ್ಷನ್ಸ್ ಅವ್ರ ಕಡೆಯಿಂದ ಬರಬೇಕಾಗಿರೋದ್ರಿಂದ ನಾವು ಅತಿ ಶೀಘ್ರವಾಗಿ ನಾನು ಜಿಲ್ಲಾಧಿಕಾರಿಗೆ ಅವ್ರ ಕಡೆಯಿಂದ ನಮ್ಮ ಮಾಹಿತಿ ಬಂದ ತಕ್ಷಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ ಪ್ರೊಫೆಸರ್ ರಂಜನ್ ಸ್ವಾಮಿಗೆ बोलो भारत माता की बोलो भारत माता की ಸಂಘಕ್ಕೆ ಅಲ್ಲೋ ಬಂಡ ಅಭಿವೃದ್ಧಿ ಸಂಘಕ್ಕೆ ರೈತರ ಹೋರಾಟ ಸಂಘಕ್ಕೆ ಬೇಕೇ ಬೇಕು ಬೇಕೇ ಬೇಕು ರೈತರನ್ನು ಕಡೆಗಣಿಸಿದಂತ ಅಧಿಕಾರಿಗಳಿಗೆ ರೈತರನ್ನು ಕಡೆಗಣಿಸಿದ ಅಧಿಕಾರಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು ಅರಣ್ಯಾಧಿಕಾರಿಗಳಿಗೆ ಹೇಳಿದಿಕ್ಕ ರೈತರನ್ನು ಒಕ್ಕಲೆಬ್ಬಿಸಿರುವ ಅರಣ್ಯಾಧಿಕಾರಿಗಳಿಗೆ ಹೇಳಿದಿಕ್ಕಾರ ರೈತರನ್ನು ಒಕ್ಕಲೆಬ್ಬಿಸಿರುವ ಅರಣ್ಯಾಧಿಕಾರಿಗೆ ಹೇಳಿದಿಕ್ಕಾರ ಸರ್ಕಾರಕ್ಕೆ ಹೇಳಿದಿಕ್ಕಾರ ಸರ್ಕಾರಕ್ಕೆ ಹೇಳಿದಿಕ್ಕಾರ ಅರಣ್ಯಾಧಿಕಾರಿಗೆ ಹೇಳಿದಿಕ್ಕಾರ ರೈತರನ್ನು ವಂಚಿಸುತ್ತಿರುವ ಅರಣ್ಯಾಧಿಕಾರಿಗೆ ಹೇಳಿದಿಕ್ಕಾರ ನಮ್ಮ ಭೂಮಿ ನಮ್ಮ ಹಕ್ಕು 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 ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಭಾರತವನ್ನು ಸರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಬಂಧುತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ಸಂಕಲ್ಪ ಮಾಡಿ ಸಂವಿಧಾನ ಸಭೆಯಲ್ಲಿ 1949ನೆಯ ರೈತರ ಬೆಳೆದಂತ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಕೊಡಬೇಕು ಅಂತೇಳಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆ ದೆಹಲಿಯ ರೈತರ ಮೇಲೆ ಪೊಲೀಸ್ ಇಲಾಖೆ ದೌರ್ಜನ್ಯವನ್ನು ಮಾಡ್ತಾ ಇದೆ. ದೆಹಲಿಯ ಒಳಗಡೆ ಪ್ರವೇಶ ಮಾಡಿ ಬಿಡ್ತಾ ಇಲ್ಲ. ಈಗಾಗಲೇ 7 ದಿನದಲ್ಲಿ 4 ಜನ ಕೂಡಲೇ ತಾಲೂಕು ಆಡಳಿತ ಈ ಚಿಂತಾಮಣಿ ತಾಲೂಕು ಈ ಜಿಲ್ಲೆ ಇಲ್ಲಿ ಅರಣ್ಯ ಇಲಾಖೆ ಸೇರಿದೆ. ಮೊದಲು ಗ್ರಾಮ ಪಂಚಾಯತ್ ಮತ್ತೆ ಈ ಗ್ರಾಮದಲ್ಲಿ ಅರಣ್ಯ ಇಲಾಖೆ ರೈತ ಸೇರಿದೆ, ಇಷ್ಟ ಕೆರೆ ಇದೆ, ಆವಾಗ ಯಾರು ತಾಲೂಕು ಕಚೇರಿ ಮುಂದೆ ಏನು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ನಮ್ಮ ಮುಂಗಾನಹಳ್ಳಿ ಹೋಬಳಿಯಲ್ಲಿ ಸುಮಾರು ಪಾಪ 40-50 ವರ್ಷಗಳಿಂದ ಬಂಡೆ ಕೆಲಸ ಮಾಡಿಕೊಂಡು ಜೀವನ ಉಪಯೋಗಿಸ್ತಕ್ಕಂಥ ಏನು ನಮ್ಮ ಬಟ್ಟೆ ಕಾರ್ಮಿಕರಿದ್ದಾರೆ. ಹಾಗೆಯೇ ನಮ್ಮ ರೈತರು ಏನು 70-80 ವರ್ಷಗಳಿಂದ ವ್ಯವಸಾಯ ಮಾಡ್ಕೊಂಡು ವ್ಯವಸಾಯ ಮಾಡ್ಕೊತಾ ಇದ್ದಾರೆ. ಅದನ್ನೆಲ್ಲ ಅರಣ್ಯಾಧಿಕಾರಿಗಳು ಫುಟ್ಬಾಲ್ ಹಾಕೊಳ್ಳೋದಕ್ಕೆ ಒಂದು ಸಂಚು ರೂಪಿಸಿ ಇದು ಮಾಡ್ತಾ ಇದ್ದಾರೆ. ಸುಮಾರು 30-40 ವರ್ಷದಿಂದ ಪಾಪ ಅದರಲ್ಲೇ ಜೀವನ ಮಾಡ್ತಾ ಇರ್ತ ಬಂಡೆ ಕಾರ್ಮಿಕರು ಎಲ್ಲೋಗ್ಲಿ ಅವ್ರಿಗೊಂದು ದಾರಿ ತೋರಿಸ್ಬಿಟ್ಟು ಇಲ್ಲ ಅವ್ರಿಗೊಂದು ಸರ್ಕಾರಿ ಕೆಲಸ ಕೊಟ್ಬಿಟ್ಟು ಆಮೇಲೆ ಬೇಕಾದರೆ ಆ ಬಂಡೆಗಳು ಮುಟ್ಕೊಳ್ಳೋಗ್ತಿಲ್ಲ ಅಂತ ಈ ಮೂಲಕ ಅರಣ್ಯಾಧಿಕಾರಿಗೆ ಎಚ್ಚರಿಕೆ ಕೊಡ್ತೀವಿ. ಹಾಗೆಯೇ ಏನು ನಮ್ಮ ರೈತರ ಭೂಮಿನ
ವಶಪಡಿಸ್ಕೊಳ್ಳೋದಕ್ಕೆ ಏನು ಒನ್ನಾರೆ ಮಾಡ್ತಾ ಇದ್ದಾರೋ ಅದನ್ನು ಕೂಡಲೇ ಕೈ ಬಿಡಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಹಾಗೆಯೇ ಈ ಭಾಗದಲ್ಲಿ ಏನು ನಮ್ಮ ಉಸ್ತುವಾರಿ ಸಚಿವರಿದ್ದಾರೋ ಹಾಗೆ ಚಿನ್ನಘಟ್ಟ ಶಾಸಕರಿದ್ದಾರೋ ಅವರ ಶಾಸಕರ ಸಮ್ಮುಖದಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಅರಣ್ಯ ಇಲಾಖೆಯವರು ಸೇರಿ ನಮ್ಮ ರೈತರು ಏನು 30-40 ವರ್ಷದಿಂದ ಜೀವನ ಮಾಡ್ತಾ ಇದ್ರು ಅದನ್ನು ಬಿಟ್ಟು ಅರಣ್ಯ ಭೂಮಿ ಏನಾದರೂ ಇದ್ರೆ ವಶಪಡಿಸ್ಕೊಳ್ಳಿ, ನಮ್ಮ ಅಭ್ಯಂತರ ಇಲ್ಲ. ನಮ್ಮ ರೈತರ ಭೂಮಿನ ಮಾತ್ರ ಯಾವುದೇ ಕಾರಣಕ್ಕೂ ಕೊಡಲ್ಲ ಅನ್ನೋದನ್ನು ಈ ಮಾಧ್ಯಮ ಮುಖಾಂತರ ತಿಳಿಬಯಸ್ತೇನೆ ಎಂದು ತಿಳಿಸ್ತೇನೆ. ಜೈ ಕರ್ನಾಟಕ. ಆ ಒಂದು ದಬ್ಬಾಳಿಕೆಯನ್ನು ಖಂಡಿಸಿ ಚಿಂತಾಮಣಿ ತಾಲೂಕಲ್ಲಿ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ರೈತರ ಒಕ್ಕಲೆಬ್ಬಿಸ್ತಾ ಇದ್ದಾರೆ ಆ ಒಂದು ಒಕ್ಕಲೆಬ್ಬಿಸೋದನ್ನು ವಿರೋಧ ಮಾಡಿ ಒಂದು ಚಿಂತಾಮಣಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇವತ್ತು ನಮ್ಮ ಪ್ರತಿಭಟನೆ ಸಮಯದಲ್ಲಿ ತಹಶೀಲ್ದಾರ್ ಹೇಳುವುದಿಷ್ಟೇ, ಯಾವುದೇ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ರೈತ ಜಮೀನು ಬಳಿಗೆ ಹೋಗಬಾರ್ದು, ತೊಂದರೆ ಕೊಡಬಾರ್ದು. ನಾವು ಏನಿತ್ತು ಇವತ್ತು ಆ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರ ಶಾಸಕರು, ಚಿಂತಾಮಣಿ ವಿಧಾನಸಭಾ ಶಾಸಕರು ಇಬ್ಬರು ಸೇರಿ ಒಂದು ಸಮಿತಿ ಸಭೆ ಮಾಡಿ ಅರಣ್ಯ ಇಲಾಖೆ ಒಂದು ವೇಳೆ ಏನಾದರೂ ಅರಣ್ಯ ಇಲಾಖೆ ಹೋಗಿದ್ರು ಕೂಡ ಅದನ್ನು ಪುನಃ ರೈತರಿಗೆ ಮಂಜೂರು ಮಾಡಬೇಕು ಅಂತೇಳಿ ಈ ಪ್ರತಿಭಟನೆ ಮೂಲಕ ಒಂದು ಅಪ್ಪತ್ತನ್ನು ಮಂಡಿಸಿದ್ದೀವಿ. ನೀವು ಕೂಡಲೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸ್ಥಳೀಯ ಶಾಸಕರು ಕೂಡ ವಿಚಾರದ ಬಗ್ಗೆ ಗಮನ ಕೊಡಬೇಕು ಅಂತೇಳಿ ಇವತ್ತು ಮಾಧ್ಯಮದ ಮುಖಾಂತರ ಪ್ರತಿಭಟನೆಯಲ್ಲಿ ಇವತ್ತು ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಇವತ್ತೇನಿದೆ ನಾವು ಅದಕ್ಕೆ ಇಡೀ ರೈತ ಸಂಘ KDB ವಿರೋಧ ಮಾಡ್ತೀವಿ. ಯಾಕಂದ್ರೆ ಇವತ್ತು ಜಮೀನು ಕೊಡೋ ಹೊತ್ತಿನಲ್ಲಿ ಬಂದ್ಬಿಡ್ತದೆ, ಸಭೆಗಳು ಮಾಡ್ತಾರೆ, ತಗೊಳ್ತಾರೆ. ಅದೇ ಜಮೀನು ಸ್ವಾಧೀನಪಡಿಸ್ಕೊಂಡು ಇದನ್ನು ಕೂಡ ಕೈವಾರ ಹೋಬಳಿ ಮಸ್ತೇನಹಳ್ಳಿಯಲ್ಲಿ ಇದನ್ನು ಕೂಡ ರೈತರಿಗೆ ಪರಿಹಾರ ನೀಡಿಲ್ಲ. ಇವತ್ತು 2 ಎಕರೆ ಜಾಗದ ಜಮೀನ 10 ಗುಂಟೆ 1 ಗುಂಟೆ ಅದನ್ನ 2 ಎಕರೆ ಕೊಡಬೇಕಾದ್ರೆ 5 ಲಕ್ಷ 10 ಲಕ್ಷ ಕೊಳ್ತಾ ಇದ್ದಾರೆ. ಹಾಗಾಗಿ ಏನು ಕೈವಾರ ಹೋಬಳಿ ಮಸ್ತೇನಹಳ್ಳಿ ಹೋಬಳಿ ಏನು ಕೈಗಾರಿಕಾ ಪ್ರದೇಶ ಇದೆ ಈ ಕೂಡಲೇ ಪರಿಹಾರವನ್ನು ನೀಡಬೇಕು. ಇಲ್ಲದೆ ಹೋದರೆ KDB ಬೆಂಗಳೂರಲ್ಲಿ ಹೋರಾಟವನ್ನು ಮಾಡ್ತೇವೆ ಅಂತ ಇಲ್ಲಿ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕಮ್ಮಿ ಇದೆ, 106 ವರ್ಷಗಳಿಂದ ಅವರು ಕೆಳಗೆ ಇಟ್ಕೊಂಡಿದ್ದಾರೆ, ಕಾಂಪೌಂಡ್ ಹಾಕೊಂಡಿದ್ದಾರೆ, ಎಲ್ಲ ಹಾಕೊಂಡಿದ್ದಾರೆ. ಅದನ್ನ ಅರ್ಥ ಮಾಡ್ಕೊಳ್ಳಿ, ಅವ್ರು ಎಷ್ಟು ರೀತಿಯಾದ ಮಾಡ್ತಾರೆ ಅದನ್ನು ಮಾಡ್ಕೊಳ್ಳಿ. ಹೆಚ್ಚುವರಿ ಇಟ್ಟಿದ್ದು ತಹಸೀಲ್ದಾರ್ ಸಾಹೇಬ್ರ ಹತ್ರ DC ಹತ್ರ ಒಂದು ಸಮಿತಿ ಮಾಡಿ ಅದನ್ನು ರಚನೆ ಮಾಡಿ ನೀವು ಹೆಚ್ಚುವರಿ ಇಲ್ಲ ಅಂತ ಜಮೀನು ಹೆಂಗೆ ನಮ್ಮ ರೈತರ ಮೇಲೆ ಡಿಮಾಂಡ್ ಮಾಡ್ತಾರೆ. ನಮ್ಗೆ ತಹಸೀಲ್ದಾರ್ ಅವರು ಕೊಟ್ಟಿರೋದು ನಮ್ಗೆ ಅರ್ಥ ಮಾಡಿದ್ದಾರೆ, ಏನು ಇದು ಕೊಟ್ಟಿದ್ದಾರೆ, ಎಲ್ಲ ಪಾನಿ ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ, ಸಾಗು ಎಲ್ಲ ಕೊಟ್ಟಿದ್ದಾರೆ. ನಮ್ಮ ದಂಡಾಧಿಕಾರಿಗಳು ಕೊಟ್ಟಿರೋದು ನಿಮಗೆ ಕೊಟ್ಟು ತಹಸೀಲ್ದಾರ್ ಒರಿಜಿನಲ್, ನಮಗೆ ಕೊಟ್ಟು ತಹಸೀಲ್ದಾರ್ ಡೂಪ್ಲಿಕೇಟ್. ನಮ್ಮ ಜಮೀನುಗಳಿಗೆ ಏನಾದ್ರು ಅರೆಸ್ಟ್ ಬಂದ್ರೆ ಕ್ರಿಮಿನಲ್ ಕೇಸ್ ಮಾಡ್ತೀವಿ. ನಮ್ಗೆ ಪಾನಿ ಇದೆ, ರೈಟಿಂಗ್ಸ್ ಪಾನಿ ಇದೆ, ಕ್ರಿಮಿನಲ್ ಕೇಸ್ ಮಾಡ್ತೀವಿ. ವಿಚಾರ ಆಗಬೇಕು, ನ್ಯಾಯಬದ್ಧ ಕಾನೂನು ತಿಳ್ಕೋಬೇಕು. ಇನ್ನೂ ಒಂದು ವಿಚಾರ, ಸುಪ್ರೀಂ ಕೋರ್ಟ್ ಆದೇಶ ಆದ್ರೂ ಇಲ್ಲಿ ಯಾರಾದ್ರೂ ರೈತರ ಜಮೀನಿಗೆ ಬರ್ಬೇಕಾಗ್ತಿದ್ರೆ ಜಿಲ್ಲಾಧಿಕಾರಿಗಳು ಪರ್ಮಿಷನ್ ಬೇಕು. ಆದ್ರೆ ಜಿಲ್ಲಾಧಿಕಾರಿಗಳು ಪರ್ಮಿಷನ್ ಕೊಟ್ಟಾಗ ಮತ್ತೆ ಶಾಸಕರಾಗಲಿ ಮತ್ತೆ ಈ ಭಾಗದಲ್ಲಿ ಕೆಂಪಲ್ಲಿದ್ದಾಗಲಿ ಶಾಂತ ಸಭೆಗಳು ಮೂರು ಸಭೆಗಳು ನಡೆಸಬೇಕು. ವಿಫಲವಾಗಿದ್ದಂತಲ್ಲಿ ಪೊಲೀಸ್ ಅವರು ಅದಕ್ಕೆ ಸಪೋರ್ಟ್ ಕೊಡಬೇಕು. ಇಲ್ಲಿದ್ದೀರಾ ಯಾವ ರೈತನನ್ನಾಗಲಿ ಧಮಕಿ ಮಾಡಿದ್ದು ಅದು ಅಧಿಕಾರಿಗಳು ಬಂದರೆ ಅಧಿಕಾರಿಗಳು ಕಂಪ್ಲೇಂಟ್ ಮಾಡಿ ಪೊಲೀಸರು ಓಡ್ ಬರೋದು, ಅವ್ರ ರೈತನ ಚಿಕ್ಕಪಟ್ಟು ಒಬ್ಬೊಬ್ಬನ ಹೊಡೆಯೋದು. ಈ ರೀತಿ ಆಗ್ತಾ ಇದೆ. ಇದನ್ನು ಆಗಬಾರ್ದು. ಯಾವುದೇ ಕಾರಣಕ್ಕೂ ರೈತರ ಜಮೀನುಗಳಾಗಲಿ ಬಡವರಾಗಲಿ ಬದುಕ್ತಾ ಇದೆ. 30,000 ಜನ ಇವತ್ತು ಕಲ್ಪನೆ ಮಾಡ್ತಾ ಇದ್ದಾರೆ. ಅವ್ರ ಕುಟುಂಬಕ್ಕೆ ನಾವು ಜಮೀನು ಚೆಂದಿದ್ಯಾ, ಅವ್ರು ಊಟ ಮಾಡೋದು ಹೆಂಗೆ? ನಮ್ಮ ಮಕ್ಕಳು ಓಟ್ ಸಂಬಂಧಿಕರು ನಮ್ಮ ಅಮಾಯಕರ